ಕೆಲವು ಉದಾಹರಣೆಗಳ ಮೂಲಕ ನಾನು ಹೇಳುವ ನನ್ನ ಆಶಯಗಳನ್ನು ವ್ಯಕ್ತಪಡಿಸಿದ್ರೆ ನನ್ನ ಉದ್ದೇಶ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ, ನನ್ನ ಆಶಯ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆ ಮುಟ್ಟಾಳರ ತೃಪ್ತಿಗಾಗಿ ತನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ಅವರ ಸಿದ್ಧಾಂತವೇ ಸರಿ ಎಂದು ಒಪ್ಪಿ ಬಿಡುಗಡೆ ಪಡೆದನು. ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಅಂತಂದ್ರೆ ಅದು ಎಂತ ಅವಿವೇಕ, ಹೀನಾಯವಾದಂಥ ಕ್ರೌರ್ಯಯುತವಾದ ಕೆಲಸ ಆಗಿದ್ರು ಕೂಡ ಅದು ಸರಿ ಸರಿ ಅಂತ ಹೇಳಿ ನಂಬುವಂತಹ ನಂಬಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಕುವೆಂಪು ಅವರು ಬರೆದಿರುವಂಥ ಒಂದು ವಿಶೇಷವಾದಂಥ ಗದ್ಯ ಲೇಖನ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎನ್ನುವಂಥ ಲೇಖನವನ್ನು ಕುರಿತು ಮಾತನಾಡ್ತಾ ಇದ್ದೆ. ಈ ಲೇಖನದ ಸಂಬಂಧವಾಗಿ ಇದು ನನ್ನ 2ನೇ ತರಗತಿ. ನಾನು ಕಳೆದ ತರಗತಿಯಲ್ಲಿ ಕುವೆಂಪು ಅವರು ನಿರಂಕುಶಮತಿಗಳಾಗಬೇಕು ಅಂತಂದ್ರೆ ಯಾವೆಲ್ಲ ಒತ್ತಡಗಳಿಂದ ನಾವು ದೂರ ಇರಬೇಕು, ಎಂಥ ಒತ್ತಡಗಳಿಂದ ನಾವು ನಿರಂಕುಶಮತಿತ್ವವನ್ನು ಕಳ್ಕೊತಾ ಇದ್ದೀವಿ ಅನ್ನುವಂಥದ್ದನ್ನ ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಬನ್ನಿ ನೋಡೋಣ ಏನೆಲ್ಲ ಹೇಳ್ತಾರೆ ಕುವೆಂಪು ಅವರು. ಮಹನೀಯರೇ, ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡರೆ ನನ್ನ ಆಶಯ ನಿಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಹನೀಯರೇ, ಅಲ್ಲಿ ವಿದ್ಯಾರ್ಥಿ ಸ್ನೇಹಿತರನ್ನ ಕುರಿತು ಈ ಭಾಷಣವನ್ನು ಮಾಡ್ತಾ ಇರೋದು, ಅದ್ರ ಜೊತೆಗೆ ಎಲ್ಲ ಪ್ರೊಫೆಸರ್ಗಳು ಅವರೆಲ್ಲ ಕೂತಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಸೇರ್ಕೊಂಡಾಗೆ ಮಹನೀಯರೇ ಅನ್ನುವಂಥ ಪದವನ್ನು ಬಳಸ್ತಾ ಇದ್ದಾರೆ. ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡರೆ ನನ್ನ ಆಶಯ ನಿಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. ಕೆಲವು ಉದಾಹರಣೆಗಳ ಮೂಲಕ ನಾನು ಹೇಳುವ ನನ್ನ ಆಶಯಗಳನ್ನು ವ್ಯಕ್ತಪಡಿಸಿದ್ರೆ ನನ್ನ ಉದ್ದೇಶ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ, ನನ್ನ ಆಶಯ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರೋದು. ಅಸ್ಫುಟವಾಗಿ, ಅನಿರ್ದಿಷ್ಟವಾಗಿ, ನಿರಾಕಾರವಾಗಿ ತತ್ವ ಪ್ರತಿಪಾದನೆ ಮಾಡುವುದಕ್ಕಿಂತ ದೃಷ್ಟಾಂತಗಳನ್ನು, ನಿದರ್ಶನಗಳನ್ನು ತೆಗೆದುಕೊಂಡು ಭಾವವನ್ನು ವಿವರಿಸುವುದು ಮೇಲು. ನಾವು ವಿವರಿಸುವ ಭಾವ ಇದೆಯಲ್ಲ, ಭಾವನೆ ಇದೆಯಲ್ಲ, ನಾವು ವಿವರಿಸುವ ತತ್ವ ಸಿದ್ಧಾಂತಗಳಿದೆಯಲ್ಲ, ಅದು ಹೆಚ್ಚು ಸ್ಫುಟವಾಗಿ, ಅನಿರ್ದಿಷ್ಟವಾಗಿ ಇರುವುದಕ್ಕಿಂತಲೂ, ನಿರಾಕಾರವಾಗಿ ಇರುವುದಕ್ಕಿಂತಲೂ ಉದಾಹರಣೆಗಳ ಮೂಲಕ ಸ್ಫುಟವಾಗಿಯೂ, ನಿರ್ದಿಷ್ಟವಾಗಿಯೂ, ಆಕಾರಪೂರ್ಣವಾಗಿಯೂ ಸಿಕ್ಕತ್ತೆ ಭಾವಗಳು ಅನ್ನುವಂಥ ಉದ್ದೇಶದಿಂದ ಅವ್ರು ಮಾತಾಡ್ತಾ ಇದ್ದಾರೆ. ನೋಡಿ, ನನ್ನ ಆಶಯ ನಿಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. ಅಸ್ಫುಟವಾಗಿ, ನಿರ್ದಿಷ್ಟವಾಗಿ ಇರುವಂಥದ್ದು. ಕೆಲವು ಉದಾಹರಣೆಗಳ ಮೂಲಕ ಹೇಳಿಬಿಟ್ರೆ ನಿಮಗೆ ಈಗ ಏನು ಅಂತಂದ್ರೆ, ನನ್ನ ಭಾವನೆಗಳನ್ನ ಉದಾಹರಣೆಗಳ ಮೂಲಕ ಹೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಕನ್ಸಿಲ್ಡ್ ಆಗಿರುವಂಥ ಭಾವನೆಯನ್ನ ಈಗ ನಿಮ್ಗೆ ಮೂರ್ತ ರೂಪದಲ್ಲಿ ಹೇಳಬೇಕು. ಅಮೂರ್ತವಾಗಿರುವಂತಹ ಭಾವನೆಗಳನ್ನ ಮೂರ್ತ ರೂಪಕ್ಕೆ ಕಣ್ಮುಂದೆ ತರಬೇಕು. ಹಾಗೆ ಕಣ್ಮುಂದೆ ತರುವಂತಹ ಉದಾಹರಣೆಗಳ ಮೂಲಕ ನಿಮ್ಗೆ ನನ್ನ ಭಾವನೆಗಳನ್ನು ಸ್ಪಷ್ಟಪಡಿಸ್ತೀನಿ ಅಂತ ಹೇಳ್ತಾ ಇರೋದು. ವಿವರಿಸುವುದು ಮೇಲು. ಮತಭ್ರಾಂತಿಯು, ಮೌಢ್ಯವು ವೈಜ್ಞಾನಿಕ ಪ್ರಗತಿಗೆ ಹೇಗೆ ಮಹಾಕಂಟಕಗಳಾದವು ಎಂಬುದಕ್ಕೆ ಪಾಶ್ಚಾತ್ಯ ದೇಶಗಳ ಕ್ರೈಸ್ತ ಧರ್ಮ ಚರಿತ್ರೆಯಲ್ಲಿ ಬೇಕಾದಷ್ಟು ನಿದರ್ಶನಗಳಿವೆ. ಮತಭ್ರಾಂತಿಯು, ಮೌಢ್ಯವು ವೈಜ್ಞಾನಿಕ ಪ್ರಗತಿಗೆ ಹೇಗೆ ಕಂಟಕಗಳಾದವು. ಮತಭ್ರಾಂತಿ ಅನ್ನುವಂಥದ್ದು ವೈಜ್ಞಾನಿಕ ಪ್ರಗತಿಗೆ, ಇವುಗಳಿಗೆ ಹೇಗೆ ಮಹಾಕಂಟಕಗಳಾದವು ಅನ್ನುವಂಥ ವಿಚಾರವನ್ನ ನಾವು ಪಾಶ್ಚಾತ್ಯ ದೇಶಗಳ ಉದಾಹರಣೆಗಳಿಂದ ನಾವು ಅದನ್ನು ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕ್ರೈಸ್ತ ಧರ್ಮ ಚರಿತ್ರೆಯಲ್ಲಿ ಕೂಡ ಆ ಥರದ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಅವುಗಳಲ್ಲಿ ಒಂದು ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಹೇಗೆ ಮತಭ್ರಾಂತಿ ಅನ್ನುವಂಥದ್ದು, ಆ ಮತಭ್ರಾಂತಿಯ ಮೌಢ್ಯ ಅನ್ನುವಂಥದ್ದು ವೈಜ್ಞಾನಿಕ ಪ್ರಗತಿಗೆ ಮಾರಕವಾಯಿತು ಅನ್ನುವಂಥ ವಿಚಾರವನ್ನ ನಾನು ಹೇಳ್ತೀನಿ ಅಂತೇಳಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ. ಅವುಗಳಲ್ಲಿ ಒಂದು ಸುಪ್ರಸಿದ್ಧ ವಿಜ್ಞಾನಿಯಾಗಿದ್ದ ಗೆಲಿಲಿಯೋ ಎಂಬಾತನನ್ನು ಕುರಿತದ್ದು. ನಾನು ಹೇಳುವಂತಹ ಉದಾಹರಣೆಗಳಲ್ಲಿ ಸುಪ್ರಸಿದ್ಧ ವಿಜ್ಞಾನಿಯಾದಂಥ ಗೆಲಿಲಿಯೋವನ್ನ ಕುರಿತದ್ದು. ಗೆಲಿಲಿಯೋ ಒಂದು ಮಹಾನ್ ವಿಜ್ಞಾನಿ. ಅವನು ಕ್ರೈಸ್ತರಿಗೆ ಬೈಬಲ್ ಪರಮ ಪ್ರಮಾಣವಾದ ಪವಿತ್ರ ಗ್ರಂಥ. ಅದರಲ್ಲಿ 2 ಮಾತಿಲ್ಲ. ಹಿಂದೂಗಳಿಗೆ ವೇದಗಳಿರುವಂತೆ, ಆದ್ದರಿಂದ ಕ್ರೈಸ್ತ ಪುರೋಹಿತರು, ಗುರುಗಳು, ಭಕ್ತ ಜನರು ಬೈಬಲ್ಲಿಗೆ ವ್ಯತಿರಿಕ್ತವಾದುವೆಲ್ಲ ಪಾಷಂಡ ಮತವೆಂದು ಸಾರಿ ಅಂತಹ ದುರ್ಮತಕ್ಕೆ ಕಾರಣರಾದವರನ್ನು
ಜೀವ ಸಹಿತವಾಗಿ ಸುಡುವುದೇ ಮೊದಲಾದ ಶಿಕ್ಷೆಗಳಿಗೆ ಗುರಿ ಮಾಡುತ್ತಿದ್ದರು. ಬಹಳ ಹಿಂದೆ ಈ ರೀತಿಯಾಗಿ ಕ್ರೈಸ್ತ ಧರ್ಮದಲ್ಲಿ ಪುರೋಹಿತರು ನಡೆದುಕೊಳ್ಳುತ್ತಿದ್ದರು. ನೋಡಿ ಹೇಗಿದೆ. ಕ್ರೈಸ್ತರಿಗೆ ಬೈಬಲ್ಲು ಪರಮ ಪ್ರಮಾಣವಾದ ಪವಿತ್ರ ಗ್ರಂಥ, ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಹಿಂದೂಗಳಿಗೆ ವೇದಗಳು ಹೇಗಿದೆಯೋ ಹಾಗೆ. ಆದ್ದರಿಂದ ಕ್ರೈಸ್ತ ಪುರೋಹಿತರು, ಗುರುಗಳು, ಭಕ್ತ ಜನರು ಬೈಬಲ್ಲಿಗೆ ವ್ಯತಿರಿಕ್ತವಾದುವೆಲ್ಲ, ಬೈಬಲ್ ಗ್ರಂಥದಲ್ಲಿ ಹೇಳಿರುವುದಕ್ಕಿಂತ ವ್ಯತಿರಿಕ್ತವಾದದ್ದನ್ನು ಯಾರೇ ಸತ್ಯ ಅಂತ ಹೇಳಿದ್ರು ಕೂಡ ಅದನ್ನೆಲ್ಲ ಪಾಷಂಡ ಮತವೆಂದು ಸಾರಿ, ಸಂಪ್ರದಾಯ ವಿರೋಧ ಅಂತೇಳಿ ಕರೆದು ಅಂತಹ ದುರ್ಮತಕ್ಕೆ ಕಾರಣರಾದವರನ್ನು, ಆ ರೀತಿ ಸಂಪ್ರದಾಯ ವಿರೋಧಿ ಮತವನ್ನ ಹೇಳಿದವನಿಗೆ, ಸತ್ಯವನ್ನ ಹೇಳಿದವನಿಗೆ ಏನು ಮಾಡ್ತಾ ಇದ್ರು ಅಂದ್ರೆ ಜೀವ ಸಹಿತವಾಗಿ ಸುಡುವುದೇ ಮೊದಲಾದ ಶಿಕ್ಷೆಗಳಿಗೆ ಗುರಿ ಮಾಡುತ್ತಿದ್ದರು. ಈ ಪ್ರಪಂಚದಲ್ಲಿ ಸತ್ಯ ಹೇಳಿದವ್ರಿಗಾದಂಥ ಬಹುಮಾನ ಇದೆ ಅಲ್ವೇನ್ರಿ? ಅದನ್ನ ಉದಾಹರಣೆಯಾಗಿ ಕುವೆಂಪು ಅವ್ರು ಮಾತಾಡ್ತಾ ಇದ್ದಾರೆ ನೋಡಿ. ಎಷ್ಟೋ ಜನ ಸಾತ್ವಿಕ ಜೀವಿಗಳು, ಮೇಧಾವಿಗಳು ಆದ ಸತ್ಯ ಆರಾಧಕರು ಬೈಬಲ್ಲಿಗೂ ಮತ್ತು ಕ್ರೈಸ್ತ ಗುರು ಸಂಪ್ರದಾಯಕ್ಕೂ ವ್ಯತಿರಿಕ್ತವಾದ ಖಗೋಳಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರಗಳ ಅಮೂಲ್ಯ ಸತ್ಯಗಳನ್ನು ಕಂಡುಹಿಡಿದು ಹೇಳುವುದರ ಫಲವಾಗಿ ಆ ಪುರೋಹಿತರ ಕ್ರೋಧಾಗ್ನಿಗೆ ಸಿಕ್ಕಿ ಭಸ್ಮೀಭೂತರಾಗಬೇಕಾಯಿತು. ಎಂಥ ಅಜ್ಞಾನಜನ್ಯವಾದಂಥ ತಿಳುವಳಿಕೆರಿ ಆಗಿನ ಕಾಲದಲ್ಲಿ ಪುರೋಹಿತರಾಗಿದ್ದು. ಎಷ್ಟೋ ಜನ ಸಾತ್ವಿಕ ಜೀವಿಗಳು, ಅದ್ರ ಜೊತೆಗೆ ಮೇಧಾವಿಗಳು, ಜೊತೆಗೆ ಸತ್ಯಾರಾಧಕರು, ಬೈಬಲ್ಲಿಗೂ ಮತ್ತು ಕ್ರೈಸ್ತ ಗುರು ಸಂಪ್ರದಾಯಕ್ಕೂ ವ್ಯತಿರಿಕ್ತವಾದಂತಹ ಖಗೋಳಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರಗಳ ಅಮೂಲ್ಯ ಸತ್ಯಗಳನ್ನು ಕಂಡುಹಿಡಿದು ಹೇಳುವುದರ ಫಲವಾಗಿ ಆ ಪುರೋಹಿತರ ಕ್ರೋಧಾಗ್ನಿಗೆ ಸಿಕ್ಕಿ ಭಸ್ಮೀಭೂತರಾಗಬೇಕಾಯಿತು. ಖಗೋಳಶಾಸ್ತ್ರದಲ್ಲಿ ಒಬ್ಬ ವಿಜ್ಞಾನಿ ಇರ್ತಾನೆ, ಜೀವಶಾಸ್ತ್ರದಲ್ಲಿ ಒಬ್ಬ ವಿಜ್ಞಾನಿ ಇರ್ತಾನೆ, ಭೌತಶಾಸ್ತ್ರದಲ್ಲಿ ಒಬ್ಬ ವಿಜ್ಞಾನಿ ಇರ್ತಾನೆ. ಅವರು ಅತ್ಯಂತ ಸ್ಪಷ್ಟವೂ ಸತ್ಯವೂ ಆದಂತಹ ವಿಷಯಗಳನ್ನ ಪ್ರಾಯೋಗಿಕವಾಗಿ ಕಂಡುಹಿಡಿದು ಅದನ್ನ ಜಗತ್ತಿನ ಮುಂದೆ ಒಪ್ಪಿಸಿದಾಗ, ಬೈಬಲ್ನಲ್ಲಿ ನಿಂಗೆ ಹೇಳಿಲ್ಲ ಕಣಯ್ಯ, ನೀನು ಹೇಳ್ತಾ ಇರುವಂತ ವಿಷಯ ಕ್ರೈಸ್ತ ಮತಕ್ಕೂ ಬೈಬಲ್ಲಿಗೂ ವಿರುದ್ಧವಾದದ್ದು ಕಣಯ್ಯ ಅಂತ ಹೇಳಿ ಆಗಿನ ಕಾಲದ ಪುರೋಹಿತರು, ಕ್ರೈಸ್ತ ಧರ್ಮದ ಪುರೋಹಿತರು ಅವರನ್ನ ಇನ್ನಿಲ್ಲದ ಸಂಕಷ್ಟಗಳಿಗೆ ಗುರಿ ಮಾಡುವಂತಹ ಕೆಲಸಗಳಾಗಿದ್ದಾವೆ. ಸತ್ಯವನ್ನ ಒಪ್ಪಿಕೊಳ್ಳುವಂತಹ ದೃಢ ಮತಿತ್ವ ಇರಬೇಕು. ಸತ್ಯವನ್ನ ಎದುರಿಸಿ ಹೇಳುವ ಚೈತನ್ಯವನ್ನೇ ನಿರಂಕುಶ ಮತಿತ್ವ ಅಂತ ಈಗ ಕುವೆಂಪು ಕರೀತಾ ಇರೋದು. ನೋಡಿ ಹೆಂಗಾಗಿದೆ ಅಂತ. ಖಗೋಳಶಾಸ್ತ್ರದಲ್ಲಿ ಏನೋ ಕಂಡಿಡಿದ್ರು, ಜೀವಶಾಸ್ತ್ರದಲ್ಲಿ ಏನೋ ಕಂಡಿಡಿದ್ರು, ಭೌತಶಾಸ್ತ್ರದಲ್ಲಿ ಏನೋ ಕಂಡಿಡಿದ್ರು, ಅಮೂಲ್ಯವಾದ ಸತ್ಯಗಳು. ಹೌದಾ, ಹೀಗಿದ್ಯಾ, ಹಂಗ ನಾವು ಅಪ್ಡೇಟ್ ಆಗ್ಬೇಕಪ್ಪ ಕಾಲದಿಂದ ಕಾಲಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿಲ್ಲ. ಆ ಎಲ್ಲ ಪುರೋಹಿತರ ಕ್ರೋಧಾಗ್ನಿಗೆ ಆ ಎಲ್ಲ ಪ್ರಸಿದ್ಧ ವಿಜ್ಞಾನಿಗಳು, ಸತ್ಯವಂತ ವಿಜ್ಞಾನಿಗಳು ಗುರಿಯಾಗಬೇಕಾಯ್ತು ಅವರ ಕ್ರೋಧಾಗ್ನಿಗೆ. ನೋಡೋಣ. ಗೆಲಿಲಿಯೋ ಎಂಬಾತನು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದು ಗೆಲಿಲಿಯೋ ಅನ್ನುವಂಥ ವಿಜ್ಞಾನಿ ಗ್ರಹ ಚಂದ್ರ ತಾರೆಗಳನ್ನು ನೋಡಿ ಪರೀಕ್ಷಿಸುವುದರ ಫಲ ರೂಪವಾಗಿ ಭೂಮಿ ಇತರ ಗ್ರಹಗಳಂತೆ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಪ್ರಯೋಗಪೂರ್ವಕವಾಗಿ ಸಿದ್ಧಾಂತ ಮಾಡಿದನು. ಯಾವುದೋ ಒಂದು ವಿಷಯವನ್ನ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳ್ಬಿಟ್ಟು ದೂರದರ್ಶಕ ಯಂತ್ರದ ಮೂಲಕ ಗ್ರಹ ತಾರೆಗಳನ್ನ, ಚಂದ್ರ ತಾರೆಗಳನ್ನ ನೋಡುವಂತಹ ಆ ಸೂಕ್ಷ್ಮ ದರ್ಶಕದಿಂದ ಹೊಸ ಸತ್ಯವನ್ನ ಕಂಡುಕೊಂಡಂತ ಗೆಲಿಲಿಯೋ ಹೇಳ್ದ ಭೂಮಿ ಸುತ್ತುತ್ತದೆ ಅಂತ ಸಿದ್ಧಾಂತ ಮಾಡ್ದ. ಭೂಮಿ ಇತರ ಗ್ರಹಗಳಂತೆ, ನೋಡಿ ಎಷ್ಟು ಚೆನ್ನಾಗಿದೆ, ಇತರ ಗ್ರಹಗಳ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಪ್ರಯೋಗ ಮಾಡಿ ಸಿದ್ಧಾಂತ ಮಾಡಿ ತೋರಿಸ್ತಾ. ಆದ್ರೆ ಕ್ರೈಸ್ತ ಅನುಸಾರವಾಗಿ ಭೂಮಿ ಜಗತ್ತಿನ ಕೇಂದ್ರ ಸ್ಥಾನವಾಗಿದೆ. ಕ್ರೈಸ್ತ ಧರ್ಮದ ಬೈಬಲ್ಲಿನ ಪ್ರಕಾರ ಭೂಮಿ ಎನ್ನುವಂಥದ್ದು ಕೇಂದ್ರ ಸ್ಥಾನದಲ್ಲಿದೆ, ಅದು ಅಳ್ಳಾಡಲ್ಲ, ಭೂಮಿಯ ಸುತ್ತನೇ ಬೇರೆವೆಲ್ಲ ಸುತ್ತವೆ ಅಂತ ಅಂದ್ಬಿಟ್ಟು ಅವ್ರು ನಂಬಿಕೊಂಡಿರುವಂತ ಇನ್ನೊಂದು ತರದ ಅರ್ಧ ಸತ್ಯ. ಆ ಕಾರಣದಿಂದಲೇ ಕ್ರೈಸ್ತ ಗುರುಗಳು ಗೆಲಿಲಿಯೋವನ್ನು ಪಾಷಂಡಿ ಎಂದು ಸಾರಿ ವಿಚಾರಣೆಗೆ ಒಳಪಡಿಸಿದರು. ಅಯ್ಯೋ ಅವಿವೇಕಿ ನೀನು, ಸಂಪ್ರದಾಯ ವಿರೋಧಿ ಕಣೋ, ಪಾಷಂಡಿ ನೀನು ಅಂತ ಹೇಳಿ
ಅವನು ನೋಡ್ರಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಹೇಳ್ತಾ ಇದ್ದಾನಪ್ಪ ಇವನು. ಹಾಗೆ ಕೇಂದ್ರ ಸ್ಥಾನದಲ್ಲಿರೋದು ಭೂಮಿ, ಎಲ್ಲೂ ಚಲಿಸಲ್ಲ ಅದು. ಭೂಮಿಯ ಸುತ್ತ ಇನ್ನೆಲ್ಲ ಸುತ್ತವೆ ಅಂತ ಅನ್ಬಿಟ್ಟು ಅವರೆಲ್ಲ ನಂಬ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರ ವಿಚಾರಣೆಗೆ ಅಂತ ಕೋರ್ಟಿನ ಕಟ್ಟಕಟೆಗೆ ಹೇಳಿದ್ರು. ಮುಟ್ಟಾಳರೆಲ್ಲ ಸೇರಿ ಮೇಧಾವಿಯನ್ನು ಕುರಿತು ಹೀಗೆ ಹೇಳಿದರು. ಆ ಗೆಲಿಲಿಯೋ ಮೇಧಾವಿ, ಮಹಾ ಮೇಧಾವಿ, ಅವನನ್ನು ಕುರಿತು ಈಗ ಮಾತಾಡಿದ್ರು. ಏನಂತ? ನಮ್ಮ ಪವಿತ್ರ ಧರ್ಮಶಾಸ್ತ್ರ ಭೂಮಿಯೇ ವಿಶ್ವದ ಕೇಂದ್ರವೆಂದು ಹೇಳುತ್ತದೆ. ಲೇ ಮುಟ್ಟಾಳ, ಲೇ ಪಾಷಂಡಿ, ಗೆಲಿಲಿಯೋ, ನಮ್ಮ ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಗೊತ್ತೇನೆಯಾ? ಭೂಮಿಯೇ ವಿಶ್ವದ ಕೇಂದ್ರ ಸ್ಥಾನ. ಇದ್ರ ಸುತ್ತ ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ದೇವರು ತನ್ನ ಮಕ್ಕಳಾದ ಮನುಷ್ಯರ ಪ್ರಯೋಜನಕ್ಕಾಗಿ ಆಕಾಶದಲ್ಲಿಟ್ಟಿರುವ ಅಲಂಕಾರ ದೀಪಗಳು, ಆಕಾಶದಲ್ಲಿಟ್ಟಿರುವಂತ ಅಲಂಕಾರ ದೀಪಗಳು ಅಂತ ಹೇಳಿ ಅವು ಭೂಮಿಯ ಸುತ್ತ ಸುತ್ತುತ್ತವೆ ಅಂತ ಹೇಳಿದ್ರು. ಗೆಲಿಲಿಯೋಗೆ ಪಾಪ ನಗು ಬಂದಿರ್ಬೋದು. ಗೆಲಿಲಿಯೋ ಏನ್ ಮಾಡ್ತಾನೆ? ಭೂಮಿ ತನಗಿಂತಲೂ ಬಹುಪಾಲು ದೊಡ್ಡದಾಗಿರುವ ಸೂರ್ಯನ ಸುತ್ತಲೂ ಸುತ್ತುವ ಅನೇಕ ಗ್ರಹಗಳಲ್ಲಿ ಒಂದು ಸಣ್ಣ ಯಕಶ್ಚಿತ್ ಗ್ರಹ ಮಾತ್ರವೆಂದು ಸಿದ್ಧಾಂತ ಮಾಡಿ ನಮ್ಮನ್ನು ಸೃಷ್ಟಿಸಿದ ಕರುಣಾಮಯನಾದ ಸೃಷ್ಟಿಕರ್ತನಿಗೂ ಆತನ ವಾಣಿಗೂ ಆತನ ಭಕ್ತರಿಗೂ ಅವಮಾನ ಮಾಡಿದ್ದೀಯೇ. ಅಲ್ಲದೆ ನೀನು ಹೇಳುವುದು ಬೈಬಲ್ಲಿಗೆ ವ್ಯತಿರಿಕ್ತವಾದುದರಿಂದ ಅದು ಸುಳ್ಳು. ನಿನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ನಮ್ಮ ಪವಿತ್ರ ಮತ ಹೇಳುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳದಿದ್ದರೆ ಪವಿತ್ರ ಮತದ ಉದ್ಧಾರಕ್ಕಾಗಿಯೂ ಬೈಬಲ್ಲಿನ ಗೌರವಾರ್ಥವಾಗಿಯೂ ಪಾಷಂಡಿಗಳಿಗೆ ಭೀತಿ ಹುಟ್ಟಿಸುವ ಸಲುವಾಗಿಯೂ ಸೃಷ್ಟಿಕರ್ತನ ಮಹಿಮೆ ಪೂಜೆಗಳಿಗಾಗಿಯೂ ನಿನ್ನ ಆತ್ಮದ ಪ್ರಾಯಶ್ಚಿತ್ತ ಮತ್ತು ಮೋಕ್ಷಾರ್ಥವಾಗಿಯೂ ನಿನ್ನನ್ನು ಜೀವ ಸಹಿತವಾಗಿ ಸುಡುತ್ತೇವೆ. ಸತ್ಯವನ್ನು ಹೇಳಿದ್ದಕ್ಕೆ ನೀನು ಈಗೇನು ಸತ್ಯ ಮಾಡಿ ತೋರಿಸಿದ್ಯಲ್ಲ, ಗೊತ್ತಾಯ್ತಾ? ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತ ಹೇಳ್ತಾ ಇದೆಯಲ್ಲ, ಅದು ತಪ್ಪು. ಆ ಮಾತನ್ನು ನಾನು ವಾಪಸ್ ತಗೋತೀನಿ ಅಂತ ಹೇಳಲಿಲ್ಲ ಅಂದ್ರೆ ನಿನ್ನನ್ನು ಏನು ಮಾಡ್ತೀವಿ ಗೊತ್ತಾ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇರೋದು. ಭೂಮಿ ತನಗಿಂತಲೂ ಬಹುಪಾಲು ದೊಡ್ಡದಾಗಿರೋ ಸೂರ್ಯನ ಸುತ್ತಲೂ ಸುತ್ತುವ ಅನೇಕ ಗ್ರಹಗಳಲ್ಲಿ ಒಂದು ಸಣ್ಣ ಯಕಶ್ಚಿತ್ ಗ್ರಹ ಮಾತ್ರವೆಂದು ಸಿದ್ಧಾಂತ ಮಾಡಿ ನಮ್ಮನ್ನು ಸೃಷ್ಟಿಸಿದ ಕರುಣಾಮಯನಾದ ಸೃಷ್ಟಿಕರ್ತನಿಗೂ ಆತನ ವಾಣಿಗೂ ಆತನ ಭಕ್ತರಿಗೆ ಅವಮಾನ ಮಾಡಿದ್ದೀಯೇ. ನೀನು ಸತ್ಯವನ್ನ ಹೇಳಿ ತಿಳುವಳಿಕೆ ಮೂಡಿಸಿದ್ಯಾ ಅಂತ ಹೇಳ್ತಾ ಇಲ್ಲ, ಅವಮಾನ ಮಾಡಿದ್ದೀಯೇ. ಅಲ್ಲದೆ ನೀನು ಹೇಳುವುದು ಬೈಬಲ್ಲಿಗೆ ವ್ಯತಿರಿಕ್ತವಾದದ್ದು, ಅದು ಸುಳ್ಳು. ನಿನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ನಮ್ಮ ಪವಿತ್ರ ಮತ ಹೇಳುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳದಿದ್ದರೆ, ಬೈಬಲ್ ಏನ್ ಹೇಳುತ್ತೋ ನಮ್ಮ ಮತ ಏನ್ ಹೇಳುತ್ತೋ ಅದನ್ನ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಪವಿತ್ರ ಮತದ ಉದ್ಧಾರಕ್ಕಾಗಿಯೂ ಆ ಪವಿತ್ರ ನಾವೇನ್ ನಂಬ್ಕೊಂಡಿದ್ಯೋ ಆ ಪವಿತ್ರ ಮತದ ಉದ್ಧಾರಕ್ಕಾಗಿಯೂ ಬೈಬಲ್ಲಿನ ಗೌರವಾರ್ಥವಾಗಿಯೂ ಅದ್ರ ಜೊತೆಗೆ ಪಾಷಂಡಿಗಳಿಗೆ ಭೀತಿ ಹುಟ್ಟಿಸುವ ಸಲುವಾಗಿಯೂ ಸಂಪ್ರದಾಯ ವಿರೋಧಿಗಳಿಗೆ ಭಯ ಹುಟ್ಟಿಸೋದಕ್ಕೆ ನಿನಗೆ ತಕ್ಕ ಪಾಠ ಕಲಿಸಿದ್ರೆ ಅವರೆಲ್ಲರೂ ನಿನ್ನಂತಾನೆ ಯೋಚನೆ ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಬುದ್ಧಿ ಕಲಿಸ್ದಂಗಾಯ್ತದೆ. ಆ ಕಾರಣಕ್ಕಾಗಿಯೂ ಸೃಷ್ಟಿಕರ್ತನ ಮಹಿಮೆ ಪೂಜೆಗಳಿಗಾಗಿಯೂ ನಿನ್ನ ಆತ್ಮದ ಪ್ರಾಯಶ್ಚಿತ್ತ ಮತ್ತು ಮೋಕ್ಷಾರ್ಥವಾಗಿಯೂ ನಿನ್ನನ್ನು ಜೀವ ಸಹಿತವಾಗಿ ಸುಡುತ್ತೇವೆ. ನಿನ್ನನ್ನು ಜೀವ ಸಹಿತವಾಗಿ ಸುಡ್ತೀವಿ. ಹೇಳು, ಸುಳ್ಳು ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಳ್ಳುತ್ತೀಯೋ ಜೀವ ಸಹಿತವಾಗಿ ಸುಡಿಸಿಕೊಳ್ಳುತ್ತೀಯೋ ಹೇಳು. ಕೋರ್ಟಿನ ಕಟಕಟೆಯಲ್ಲಿ ಗೆಲಿಲಿಯೋವನ್ನ ಸತ್ಯವನ್ನ ಹೇಳಿದ್ದಕ್ಕೆ, ಸತ್ಯವನ್ನ ದರ್ಶನ ಮಾಡ್ಕೊಂಡಿದ್ದಕ್ಕೆ ಆಗಿನ ಕಾಲದ ಕ್ರೈಸ್ತ ಧರ್ಮದ ಪುರೋಹಿತರು, ಧರ್ಮಜ್ಞರು ಅಂತ ಅನ್ಸ್ಕೊಂಡವ್ರು ಈ ರೀತಿ ಗೆಲಿಲಿಯೋವನ್ನ ಪ್ರಶ್ನೆ ಮಾಡ್ತಾರೆ. ಗೆಲಿಲಿಯೋ ಪಾಪ, ಗೆಲಿಲಿಯೋಗೆ ಚೆನ್ನಾಗಿ ಗೊತ್ತು ತನ್ನ ಸಿದ್ಧಾಂತವೇ ಸರಿ ಎಂದು. ಆದರೆ ವಾಪಸ್ಸು ತೆಗೆದುಕೊಳ್ಳದಿದ್ದರೆ ಹಿಂದೆ ಕೆಲವರನ್ನು ಸುಟ್ಟ ಹಾಗೆ ತನ್ನನ್ನು ಸುಡುತ್ತಾರೆ ಎಂದು ಆತನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಆ ಮುಟ್ಟಾಳರ ತೃಪ್ತಿಗಾಗಿ ತನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ಅವರ ಸಿದ್ಧಾಂತವೇ ಸರಿ ಎಂದು ಒಪ್ಪಿ ಬಿಡುಗಡೆ ಪಡೆದನು. ಗೆಲಿಲಿಯೋ ಚೆನ್ನಾಗಿ ಗೊತ್ತಿತ್ತು ನಾನು ಹೇಳ್ತಾ ಇರೋದೇ ಸತ್ಯ ಇದೆ ಅಂತ ಹೇಳಿ. ಆದರೆ ಈ ಸತ್ಯವನ್ನ ನಂಬದ ಈ ಮುಟ್ಟಾಳರು ಸತ್ಯವನ್ನ ಹೇಳಿದವರನ್ನ ಸುಟ್ಟಾಕಿರುವಂತದ್ದನ್ನ ಈ ಹಿಂದೆ ಗೆಲಿಲಿಯೋ ಖಂಡಿತ ಅನುಭವಕ್ಕೆ ತಗೊಂಡಿದ್ದ. ನಾನು ಯಾಕೆ ಹಂಗೆ ಸುಟ್ಟಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಅವನು ಆಯ್ತಪ್ಪ ನಾನು ವಾಪಸ್ ತಗೊಳ್ತೀನಿ ಅಂತ ಅನ್ಬಿಟ್ಟು ತನ್ನ ಹೇಳಿಕೆಯನ್ನು ವಾಪಸ್ ತಗೋತೀನಿ ಅಂತ ಹೇಳ್ದ ಕೋರ್ಟಲ್ಲಿ. ಅದಾದ್ಮೇಲೆ ಅವನು ಕೋರ್ಟಿನಿಂದ ಹೊರಗೆ ಬರುವಾಗ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡಂತೆ, ನಾನು ನೋವಿಗೆ ಹೆದರಿ ವಾಪಸ್ಸು ತೆಗೆದುಕೊಂಡರೆ ಏನಾಯಿತು, ನೀವು ನನ್ನನ್ನು ಸುಟ್ಟು ಬಿಡ್ತೀರಿ ಅಂತ ನಾನು ನೋವಿಗೆ ಎದ್ರುಕೊಂಡು ನಾನು ಸುಳ್ಳು ಹೇಳಿದ್ರೆ ಏನಾಯ್ತ್ರಿ,
ಭೂಮಿ ಸೂರ್ಯನ ಸುತ್ತಿಯೇ ಸುತ್ತುತ್ತದೆ ಎಂದುಕೊಂಡನಂತೆ ಗ್ಯಾಲಿಲಿಯೋ. ನಾನು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ, ನೀನು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ, ಇನ್ಯಾರೋ ಆ ಸತ್ಯನ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅನ್ನುವಂಥ ಸತ್ಯವನ್ನ ನಿರಾಕರಿಸಕ್ಕಾಗುತ್ತೇನೆಯಾ ಅಂತ ಹೇಳಿ ಅಂದ್ಕೊಂಡಂತೆ ಗೆಲಿಲಿಯೋ. ಹೀಗೆ ಮತಿಹೀನವಾದ ಮತ ಜ್ಞಾನದ ಪ್ರಗತಿಗೆ ಅಡಚಣೆಯಾಗಿರುವುದಕ್ಕೆ ಸಾವಿರಾರು ನಿದರ್ಶನಗಳು ಹಿಂದೆಯೂ ಸಿಕ್ಕುತ್ತವೆ, ಇಂದೂ ದೊರೆಯುತ್ತದೆ. ಹಿಂದೇನೂ ಈ ಥರದ ಉದಾಹರಣೆಗಳು ಸಿಕ್ಕಿದ್ವು, ಈಗಲೂ ಸಿಗ್ತವೆ. ಮತಿಹೀನವಾದ ಮತ ಜ್ಞಾನದ ಪ್ರಗತಿಗೆ ಅಡಚಣೆ ಆಗಿರುವುದಕ್ಕೆ. ಮತಿಹೀನವಾದಂಥ ಮತ ಜ್ಞಾನದ ಅಡಚಣೆಗೆ ಯಾವ ಕಾಲಕ್ಕೂ ತೊಂದರೆಯನ್ನು ಕೊಡ್ತಾನೆ ಇದೆ. ಅದು ಬಹಳ ಹಿಂದೆನೂ ಇತ್ತು, ಈಗಲೂ ಇದೆ ಅಂತ ಹೇಳ್ತಾರೆ. ನೋಡಿ ಮುಂದಕ್ಕೆ, ಕೆಲವು ತಿಂಗಳ ಹಿಂದೆ ಪತ್ರಿಕೆಯೊಂದರಲ್ಲಿ ಯಾರೋ ಒಬ್ಬರಿಗೆ ಯಾವುದೋ ತೋಟದಲ್ಲಿ ಕಾಣಿಸಿಕೊಂಡಂತೆಯೂ ಆ ದೇವತೆ ಎಲ್ಲರೂ ಇಂತಿಷ್ಟು ದಿನಗಳ ಒಳಗಾಗಿ ಯುಗಾದಿ ಹಬ್ಬವನ್ನು ಮಾಡದಿದ್ದರೆ ಮನೆಗೂ ಒಂದೊಂದು ಜೀವವನ್ನು ಅಪಹರಿಸುತ್ತೇನೆ ಎಂದು ಹೇಳಿದ ಹಾಗೂ ಪ್ರಕಟವಾಗಿದ್ದಿತು. ನೋಡಿ, ಹಾಗೆ ಮಾಡಬೇಕಾದ ನೈವೇದ್ಯಗಳ ವಿವರವೂ ಪ್ರಮಾಣವೂ ಕೂಡ ಅಚ್ಚಾಗಿತ್ತು. ಮಾಡಬೇಕಾದಂತಹ ನೈವೇದ್ಯ ಇದೆಯಲ್ಲ, ಅವುಗಳ ವಿವರವೂ ಪ್ರಮಾಣವೂ ಕೂಡ ಅಚ್ಚಾಗಿತ್ತು. ಇದು ಬಹಳ ಮುಖ್ಯ. ಯಾರೋ ಸ್ವಾರ್ಥಿಗಳು ತಮ್ಮ ಲಾಭಕ್ಕೋಸ್ಕರ ಇದನ್ನೆಲ್ಲ ಮಾಡಿರ್ತಾರೆ ಅನ್ನುವಂಥದ್ದು ಇದರ ಅಂತರಾರ್ಥ. ಅನೇಕರು ಎದರಿಯೇ ಹಬ್ಬ ಮಾಡಿಕೊಂಡು ತಿಂದ್ರು. ಅನೇಕರು ಎದುರ್ಕೊಂಡು ಹಬ್ಬ ಮಾಡ್ಕೊಂಡು ತಿಂದ್ರು. ಹಬ್ಬ ಮಾಡಿಕೊಂಡು ತಿಂದುದರಿಂದ ಅಪಾಯವೇನಿಲ್ಲ. ಆದರೆ ಅಂತಹ ಮೂಢಭಾವಗಳ ಪ್ರಚಾರ ದುಷ್ಪರಿಣಾಮಕಾರಿಯಾದುದಲ್ಲವೇ. ಹಬ್ಬ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿಂದ್ರು ಸರಿ, ಆದರೆ ಆ ಮೂಢ ಭಾವನೆಗಳ ಪ್ರಭಾವ ಇದೆಯಲ್ಲ, ಎದುರ್ಕೊಂಡು ಆ ಥರದೊಂದು ಅಜ್ಞಾನ ತುಂಬ್ಕತ್ತಲ್ಲ ತಲೆಯಲ್ಲಿ, ಅದು ಅವಿವೇಕ ಅಂತ ಹೇಳ್ತಾ ಇರೋದು. ಅದರಲ್ಲಿಯೂ ಹಳ್ಳಿಗಳಲ್ಲಿ ಪತ್ರಿಕೆಗಳೆಂದರೆ ವೇದ ಸಮವಾಗಿದೆ. ಹಳ್ಳಿಗಳಲ್ಲಿ ಪತ್ರಿಕೆನೆಲ್ಲ ಬಂತು ಅದು ಪರಮ ಸತ್ಯ ಅಂತ ನಂಬ್ಕೊಳ್ಳುವಂತ ಕಾಲ. ಈಗಿನ ಕಾಲಕ್ಕೂ ಅಷ್ಟೇ. ಪತ್ರಿಕೆಗಳಲ್ಲಿ ಬಂದಿದೆ ಎಂದರೆ ಏನನ್ನು ಬೇಕಾದರೂ ನಂಬುತ್ತಾರೆ. ಪತ್ರಿಕೆಗಳಲ್ಲಿ ಬಂದ್ಬಿಟ್ಟಿದೆ ಅಂತಾರೆ, ಸುಳ್ಳು ಬರೆದ್ರು ನಂಬ್ಕೋತಾರೆ. ದುಡ್ಡಿರೋರೆಲ್ಲ ಬರಿಬೋದು, ಪ್ರಕಟ ಮಾಡ್ಬೋದು ಅನ್ನೋ ಪಾಪ ಅವ್ರಿಗೆ ಗೊತ್ತಿಲ್ಲ. ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಎಂದರೆ ಎಂಥ ಕ್ರೂರ ಕರ್ಮವನ್ನಾದರೂ ಸರಿ ಎಂದು ನಂಬುವಂತೆ ಅಚ್ಚಿನಲ್ಲಿ ಅವರಿಗಷ್ಟು ಗೌರವ. ನೋಡಿ, ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಎಂದರೆ ಎಂತಹ ಕ್ರೂರ ಕರ್ಮವನ್ನಾದರೂ ಸರಿ ಎಂದು ನಂಬುವಂತೆ. ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಅಂತಂದ್ರೆ ಅದು ಎಂಥ ಅವಿವೇಕ, ಹೀನಾಯವಾದಂಥ ಕ್ರೌರ್ಯಯುತವಾದ ಕೆಲಸ ಆಗಿದ್ರು ಕೂಡ ಅದು ಸರಿ ಅಂತ ಹೇಳಿ ನಂಬುವಂತಹ ನಂಬಿಕೆ. ಅಚ್ಚಿನಲ್ಲಿ ಅವರಿಗಷ್ಟು ಗೌರವ. ನಮಗೆ ಸಂಸ್ಕೃತ ಶ್ಲೋಕಗಳಲ್ಲಿರುವಂತೆ ಸಂಸ್ಕೃತದಲ್ಲಿ ಹೇಳಿರೋದೆಲ್ಲ ಪ್ರಸಾದ ಅಂತ ನಂಬ್ಕೊತಿರ್ತಾರೆ ಕೆಲವರು ಅವಿವೇಕಿಗಳು. ಹಾಗೆ ಉದಾಹರಣೆ ಹೇಳ್ತಾ ಇದ್ದಾರೆ. ನಮಗೆ ಹೇಗೆ ಸಂಸ್ಕೃತ ಶ್ಲೋಕಗಳಲ್ಲಿರುವಂತೆ ನಂಬಿಕೆ ಇದೆಯೋ ಹಾಗೆ ದುಡ್ಡು ಇದ್ದರೆ ಸರಿ, ಮೊಲಕ್ಕೆ 3 ಕೊಂಬುಗಳ ತುದಿಯಲ್ಲಿ ಕಣ್ಣುಗಳಿವೆ ಎಂದು ಬೇಕಾದರೂ ಅಚ್ಚು ಮಾಡಬಹುದು ಎಂಬ ಸಂಗತಿ ಪಾಪ ಆ ಹಳ್ಳಿಗರಿಗೆ ಏನು ಗೊತ್ತು. ದುಡ್ಡಿದ್ರೆ ಸರಿ, ಮೊಲಕ್ಕೆ 3 ಕೊಂಬುಗಳ ತುದಿಯಲ್ಲಿ ಮೊಲಕ್ಕೆ ಕೊಂಬುಗಳಿವೆ, ಆ ತುದಿಯಲ್ಲಿ ಕಣ್ಣುಗಳಿವೆ ಅಂತ ನೀವು ಪ್ರಿಂಟ್ ಮಾಡಿದ್ರು ಇರ್ಬೋದು, ಸತ್ಯ ಹೇಳಿದ್ದಾರೆ, ಯಾರೋ ನಮ್ಗೆ ಗೊತ್ತಿಲ್ಲದೆ ಇರುವಂತ ಮೊಲಗಳನ್ನ ಅವ್ರು ನೋಡಿರ್ಬೋದು ಅಂತ ನಂಬಿಕೊಳ್ಳುವಂತ ಜನ ಇದ್ದಾರೆ ಹಳ್ಳಿಗರು ಅಂತ. ಹಾಗೆಯೇ ಪರ್ಜನ್ಯ ಜಪ ಮಾಡಿ ಮಳೆ ಬರಿಸಿದರು ಎನ್ನುವ ವಿಷಯ. ಹಾಗೆ ಪರ್ಜನ್ಯ ಜಪ ಮಾಡಿ ಮಳೆ ಬರ್ಸಿದ್ರು ಅನ್ನುವಂಥ ವಿಷಯನೂ ಕೂಡ ಹಾಗೆ ರೀ. ಅದನ್ನು ಕುರಿತು ಎಷ್ಟು ಮಂದಿ ನಿಷ್ಪಕ್ಷಪಾತವಾಗಿ ಧೀರಮತಿಯಿಂದ ಆಲೋಚಿಸಿದ್ದಾರೆ. ಪರ್ಜನ್ಯ ಜಪ ಮಾಡಿದ್ರೆ ಮಳೆ ಬಂದ್ಬಿಡುತ್ತೆ ಅನ್ನುವಂಥ ವಿಷಯವನ್ನ ಎಷ್ಟು ಜನ ನಿಷ್ಪಕ್ಷಪಾತವಾಗಿ ಧೀರಮತಿಯಿಂದ ಆಲೋಚಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ? ಇಲ್ಲ. ಸಹಾರ ಮರುಭೂಮಿಗೆ ಪುರೋಹಿತರನ್ನು ಕಳಿಸಿ ಪರ್ಜನ್ಯ ಜಪ ಮಾಡಿಸಿದರೆ ಮಳೆ ಬಂದು ಅದು ಫಲವತ್ತವಾಗುತ್ತದೆಯೇ? ಆಯ್ತಪ್ಪ, ಪರ್ಜನ್ಯ ಜಪ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥ ನಿಮ್ಮ ಮಾತನ್ನು ಒಪ್ಪೋಣ. ಸಹಾರ ಮರುಭೂಮಿಗೆ ನಿಮ್ಮನ್ನು ಕಳಿಸ್ಬಿಡೋಣ. ಪರ್ಜನ್ಯ ಜಪ ಮಾಡಿ ಅಲ್ಲಿ ಮಳೆ ಬರ್ಸಿ ನೀವು ಆ ಮರಳುಗಾಡನ್ನ ಫಲವತ್ ಮಾಡೋದಕ್ಕೆ ಸಾಧ್ಯ ಇದೆಯಲ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರೋದು. ಅದು ಫಲವತ್ತಾಗುತ್ತದೆಯೇ? ಆಗುತ್ತದೆ ಎಂದು ನಿರ್ಣಯವಾಗುವವರೆಗೆ ನಂಬಿಕೆ ಕುರುಡಲ್ಲವೇ? ಹೌದು, ಮಳೆ ಬಂದದು ಏನು ಫಲವತ್ ಆಗುತ್ತೆ ಅನ್ನುವಂಥದ್ದು ಸಾಬೀತಾಗೋವರೆಗೂ ಆ ನಂಬಿಕೆ ಕುರುಡಲ್ವೇನ್ರಿ? ಪರ್ಜನ್ಯ ಜಪದಿಂದ ಮಳೆ ಬರುತ್ತೆ ಅನ್ನುವಂಥದ್ದು ಅಲ್ವಾ? ಹೃತ್ಪೂರ್ವಕವಾದ ಪ್ರಾರ್ಥನೆಯಿಂದ ಪ್ರಕೃತಿ ನಿಯಮಗಳು ಮನ ಕರಗುತ್ತವೆಯೇ?
ಹೃತ್ಪೂರ್ವಕವಾದಂತಹ ಪ್ರಾರ್ಥನೆಯಿಂದ ಪ್ರಕೃತಿ ಮನೆ ಕರಗತ್ತೇನ್ರಿ? ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಲ್ವಾ, ವೈಚಾರಿಕವಾಗಿ ಯೋಚನೆ ಮಾಡ್ಬೇಕಲ್ಲ. ಒಂದು ವೇಳೆ ಕರಗುವುದಾದರೂ ರೈತಾದಿ ಜನಗಳು ಮನೆ ಮನೆಯಲ್ಲಿಯೂ 3 ಹೊತ್ತು ಭಗವಂತ ಮಳೆಯನ್ನು ದಯಪಾಲಿಸು ಎಂದು ಬೇಡುವ ಅರ್ಥದನಿಗಿಂತಲೂ ದುಡ್ಡು ಕೊಟ್ಟು ಮಾಡಿಸುವ ಜನಕ್ಕೆ ಜಗಚ್ಛಕ್ತಿ ಹೆಚ್ಚಾಗಿ ಕೃಪೆ ತೋರುತ್ತದೆಯೇ? ಚೆನ್ನಾಗಿದೆ. ಅಯ್ಯೋ ಮಳೆ ಬರ್ನಿಲ್ಲ ಕಣೋ, ಅಯ್ಯೋ ಮಳೆ ಬರ್ನಿಲ್ಲ ಕಣಪ್ಪ, ಅಯ್ಯೋ ಮಳೆಯಪ್ಪ ಮಳೆಯಪ್ಪ ಅಂತ ಅಂದ್ಬಿಟ್ಟು 3 ಹೊತ್ತು ಜಪ ಮಾಡುವಂತಹ ಹಳ್ಳಿಯ ರೈತರಿಗಿಂತಲೂ ಆರ್ತದನಿಯಿಂದ ಕೇಳಿಕೊಳ್ಳುವಂತಹ ರೈತಾದಿ ಸ್ನೇಹಿತರಿಗಿಂತಲೂ ದುಡ್ಡು ಕೊಟ್ಟು ಪರ್ಜನ್ಯ ಜಪ ಮಾಡಿಸ್ತಾರಲ್ಲ ಅವರ ಮೇಲೆ ಕೃಪೆ ತೋರಿ ಜಗಚ್ಚತ್ತಿ ಮಳೆ ಸುರಿಸ್ಬಿಡ್ತದಾ? ಇಲ್ಲ. ಯುವಕರೆಲ್ಲರೂ ಇಂತಹ ಪ್ರಶ್ನೆಗಳನ್ನು ಧೀರವಾಗಿ ಕೇಳಿಕೊಳ್ಳಬೇಕು, ಧೀರವಾದ ಉತ್ತರಗಳನ್ನು ಕಂಡು ಹಿಡಿದುಕೊಳ್ಳಬೇಕು. ಧೀರವಾದ ಪ್ರಶ್ನೆಗಳನ್ನು ಕೇಳಬೇಕು, ಧೀರವಾದ ಉತ್ತರಗಳನ್ನು ಕಂಡುಕೋಬೇಕು. ಏಕೆಂದರೆ ಇಂದು ಪರ್ಜನ್ಯ ಜಪ ಮಾಡಿ ಮಳೆ ಬರಿಸಿದವರು ನಾಳೆ ರಾಮಧ್ಯಾನ ಮಾಡಿ ಪ್ಲೇಗು ಓಡಿಸಲಾರರೇ ಎಂದು ಮೂಢರು ಆ ರೋಗಕ್ಕೆ ಬೇಕಾಗುವ ವೈದ್ಯ ಕಾರ್ಯಗಳನ್ನು ಮಾಡದೆ ನಾಶವಾಗಬಹುದು. ಇಂದು ಪರ್ಜನ್ಯ ಜಪ ಮಾಡಿ ಮಳೆ ಬರೆಸ್ತವರು ನಾಳೆ ಪ್ಲೇಗ್ ರೋಗ ಬಂದಾಗ ಮೂಢರು ರೋಗಕ್ಕೆ ಬೇಕಾಗುವ ವೈದ್ಯ ಕಾರ್ಯಗಳನ್ನು ಮಾಡದೆ ನಾಶವಾಗ್ಬಿಡಬಹುದು. ರಾಮಧ್ಯಾನ ಮಾಡಿದ್ರೆ ಪ್ಲೇಗು ಹೊಟ್ಟೋಯ್ತದೆ ಅಂತ ಅಂದ್ಬಿಟ್ಟು ರಾಮ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಅವರೆಲ್ಲ ನಾಶ ಆಗ್ಬಿಡ್ಬೋದು ಅಂತ ಹೇಳ್ತಾ ಇರೋದು. ಅಂತಹ ಮೌಢ್ಯದಿಂದ ನಾಶವಾಗುತ್ತಿರುವುದನ್ನು ನಾವು ಕಣ್ಣಾರೆ ಕಾಣಬಹುದು. ಆ ರೀತಿಯ ಮೌಢ್ಯದಿಂದಲೂ ಕೂಡ ನಾಶವಾಗ್ತಾ ಇರುವಂಥದ್ದನ್ನು ನಾವು ಕಣ್ಣಾರೆ ನೋಡ್ಬೋದು. ಉದ್ದೇಶ ಎಷ್ಟೇ ಶ್ಲಾಘ್ಯವಾಗಲಿ ಅದು ತಿಳುವಳಿಕೆಯಿಂದ ಕೂಡಿರದಿದ್ದರೆ ಅಪಾಯವಾಗುತ್ತದೆ. ಉದ್ದೇಶ ಎಷ್ಟೇ ದೊಡ್ಡದಾಗ್ಲಿ ಶ್ರೇಷ್ಠವಾಗಿರ್ಲಿ ಗುಣಮಟ್ಟದ್ದಾಗಿರ್ಲಿ, ಆದರೆ ಬಹಳ ಮುಖ್ಯವಾಗಿದೆ, ತಿಳುವಳಿಕೆಯಿಂದ ಕೂಡಿಲ್ಲ ಅಂದ್ರೆ ಆ ಉದ್ದೇಶ, ವಿವೇಕಹೀನವಾಗಿದ್ರೆ ಆ ಉದ್ದೇಶ ಪ್ರಯೋಜನವಿಲ್ಲ. ಆಯ್ತಾ? ಉದ್ದೇಶ ಸರಿಯಾಗಿರಬೇಕು. ಉದ್ದೇಶ ಸರಿಯಾಗಿದ್ದಾಗ ಮಾತ್ರ, ತಿಳುವಳಿಕೆಯಿಂದ ಇದ್ರೆ ಮಾತ್ರ ಉದ್ದೇಶ ಸಾಫಲ್ಯವಾಗುತ್ತೆ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಒಂದು ಪಟ್ಟಣದಲ್ಲಿ ಸಿಡುಬು ರೋಗ ತಲೆದೋರಿ ಎಲ್ಲೆಲ್ಲಿಯೂ ಜನರು ಸಾಯುತ್ತಿದ್ದರಂತೆ. ಆ ನಗರದ ದೊಡ್ಡ ಪಾತ್ರಿ ಸಿಡುಬಿನ ರೋಗವನ್ನು ಓಡಿಸುವುದಕ್ಕೆಂದು ಜನರನ್ನೆಲ್ಲ ಚರ್ಚಿನಲ್ಲಿ ಒಟ್ಟುಗೂಡಿಸಿ ದೇವರ ಪ್ರಾರ್ಥನೆ ಮಾಡಿಸಿದನಂತೆ. ಒಂದು ಊರಿನಲ್ಲಿ ಸಿಡುಬು ರೋಗ ತಲೆದೋರಿ ಎಲ್ಲೆಲ್ಲಿಯೂ ಜನರು ಸಾಯ್ತಿದ್ರು. ಆ ನಗರದ ದೊಡ್ಡ ಪಾದ್ರಿ ಸಿಡುಬಿನ ರೋಗವನ್ನು ಓಡಿಸುವುದಕ್ಕೆಂದು ಜನರನ್ನೆಲ್ಲ ಚರ್ಚಿನಲ್ಲಿ ಕೂಡಿಸಿ ಪ್ರಾರ್ಥನೆ ಮಾಡಿಸ್ತಾ. ಆದರೆ ಆ ಗುಂಪಿನಲ್ಲಿ ಸಿಡುಬಿನ ಸೋಂಕು ತಗುಲಿದವರು ಇದ್ದುದರಿಂದ ಜನರ ಸಿಡುಬಿನಿಂದ ಪಾರು ಮಾಡು ಎಂದು ದೇವರನ್ನು ಬೇಡುತ್ತಿದ್ದಾಗಲೇ ಆ ಭಯಂಕರ ರೋಗ ನೆರೆದವರಲ್ಲಿ ಒಬ್ಬರಿಂದೊಬ್ಬರಿಗೆ ಹರಡುತ್ತಿತ್ತು, ಒಬ್ಬರಿಂದ ಒಬ್ಬರು ಅಂಟಿತ್ತು. ಇಲ್ಲಿ ಪಾದ್ರಿಯ ಮತ್ತು ಜನರ ಉದ್ದೇಶ ಸದ್ಭಾವದಿಂದ ಕೂಡಿದ್ದರೂ ಸಿಡುಬಿನ ರೋಗದ ವಿಚಾರವಾಗಿದ್ದ ಅವರ ಅಜ್ಞಾನ ಆ ಸದುದ್ದೇಶವನ್ನೇ ಅದು ಭಯಂಕರ ವ್ಯಾಪಾರಕ್ಕೆ ಕಾರಣವಾಗುವಂತೆ ಮಾಡಿತು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗುತ್ತ. ಇಲ್ಲಿ ಪಾದ್ರಿಯ ಮತ್ತು ಜನರ ಉದ್ದೇಶ ಸದ್ಭಾವದಿಂದ ಕೂಡಿದ್ದರೂ, ಒಳ್ಳೇದಾಗಬೇಕು ಅಂತ ಹೇಳಿ ಕೂಡಿದ್ರು ಕೂಡ ಸಿಡುಬಿನ ರೋಗದ ವಿಚಾರವಾಗಿದ್ದ ಅವರ ಅಜ್ಞಾನ, ಸಿಡುಬಿನ ರೋಗ ಅಂಟು ರೋಗ, ಒಬ್ಬರಿಂದೊಬ್ಬರಿಗೆ ಅಂಟುವ ರೋಗ. ನಾವೆಲ್ಲರೂ ಇಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಗ ಅಂಟುಕೊಳ್ಳುತ್ತೆ, ಸಾಯ್ತೀವಿ ಅನ್ನುವಂಥ ತಿಳುವಳಿಕೆ ಅವರಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಅವರೆಲ್ಲ ಸತ್ರು. ಆದರೆ ನಾವೆಲ್ಲರೂ ಸಾಯಬಾರ್ದು, ಎಲ್ಲ ಜನರಿಗೂ ಒಳ್ಳೇದಾಗಬೇಕು ಅನ್ನೋಂಥ ಭಾವದಿಂದ ಅವ್ರು ಅಲ್ಲಿಗೆ ಸೇರ್ಕೊಂಡಿದ್ದು ಒಳ್ಳೇದು. ಸೇರ್ಕೊಳ್ಳುವ ಮುಂಚೆ ಈ ಥರದೊಂದು ತಿಳುವಳಿಕೆ ಇರಬೇಕಾಯಿತು. ಸೇರುವ ಉದ್ದೇಶ ಎಷ್ಟೇ ದೊಡ್ಡದಾಗಿದ್ರು ಕೂಡ ಅದು ತಿಳುವಳಿಕೆ ಇಲ್ಲ ಅಂದ್ರೆ ಆ ಉದ್ದೇಶಕ್ಕೆ ಈ ರೀತಿ ಘಟನೆ ಆಗೋಗುತ್ತೆ ಅಂತ ಹೇಳ್ತಾ ಇರೋದು. ಆ ಸದುದ್ದೇಶವನ್ನೇ ಅದು ಭಯಂಕರ ವ್ಯಾಪಾರಕ್ಕೆ ಕಾರಣವಾಗುವಂತೆ ಮಾಡಿತು ಅಂತ ಹೇಳ್ತಾರೆ. ಮುಂದೆ ಅಂತಹ ಅನಾಹುತಗಳಿಂದ ಜನರನ್ನು ಪಾರು ಮಾಡಬೇಕಾದರೆ ಅವರ ಕೈಗೆ ಮತೀಯ ದೀವಿಗೆಯನ್ನು ಕೊಡಬೇಕು. ಅಂತಹ ಅನಾಹುತಗಳಿಂದ ಜನರನ್ನ ಪಾರು ಮಾಡಬೇಕಾದರೆ ಅವರ ಕೈಗೆ ಮತೀಯ ದೀವಿಗೆಯನ್ನು ಕೊಡಬೇಕು. ಜ್ಞಾನದ ತಿಳುವಳಿಕೆಯ ಬುದ್ಧಿಯ ದೀಪವನ್ನ ಬೆಳಕನ್ನ ಕೊಡಬೇಕು. ಯಾವುದು ಸರಿ ಯಾವುದು ಸರಿ ಇಲ್ಲ, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡುವಂತ ಮತಿ ಇದ್ದೆ ಆಗ ತಿಳುವಳಿಕೆ ಬರುತ್ತೆ. ಅವರಲ್ಲಿ ಪರೀಕ್ಷಿಸುವ ಬುದ್ಧಿಯು ವಿಮರ್ಶಿಸುವ ಧೈರ್ಯವು ಉದ್ಭವಿಸುವಂತೆ ಮಾಡಬೇಕು.
ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರೂ ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕುರುಡರಿಂದ ನಡೆಸಲ್ಪಡುವ ಕುರುಡರಂತೆ ಅಜ್ಞಾನಿಗಳು ಕಷ್ಟಕ್ಕೀಡಾಗಿ ತೊಳಲುತ್ತಾರೆ ಎಂದು ಹೇಳುವ ಉಪನಿಷತ್ತಿನ ಎಚ್ಚರಿಕೆಗೆ ಕಿವಿಗೊಡಬೇಕು. ಉಪನಿಷತ್ತಿನ ಈ ಹೇಳಿಕೆ ಇದೆಯಲ್ಲ, ಇದಕ್ಕೆ ನಾವು ಕಿವಿಯನ್ನ ಕೊಡಬೇಕು. ಏನ್ ಹೇಳುತ್ತೆ ಉಪನಿಷತ್ತು? ಎಷ್ಟು ಚೆನ್ನಾಗಿದೆ ನೋಡಿ. ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರೂ ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕುರುಡರಿಂದ ನಡೆಸಲ್ಪಡುವ ಕುರುಡರಂತೆ. ಕುರುಡ ಇನ್ನೊಬ್ಬ ಕುರುಡ ಹಿಡ್ಕೊಂಡು ಹೋದ್ರೆ ಏನ್ ಕರೆಕ್ಟಾಗಿ ಕರ್ಕೊಂಡು ಹೋಯ್ತಾನ? ಇಲ್ಲ, ಆ ತರ ಆಗೋಗುತ್ತೆ ಅಂತ ಹೇಳ್ತಾ ಇರೋದು. ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕುರುಡರಿಂದ ನಡೆಸಲ್ಪಡುವ ಕುರುಡರಂತೆ ಅಜ್ಞಾನಿಗಳು ಕಷ್ಟಕ್ಕೀಡಾಗಿ ತೊಳಲುತ್ತಾರೆ ಎಂದು ಹೇಳುವ ಉಪನಿಷತ್ತಿನ ಎಚ್ಚರಿಕೆ ಕಿವಿಗೊಡಬೇಕು. ಇದು ಉಪನಿಷತ್ತಿನ ಹೇಳಿರುವಂತಹ ಮಾತು. ಇಂತಹ ಮಾತುಗಳಿಗೆ ನಾವು ಕಿವಿ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ದೇವಾಲಯ ಪ್ರವೇಶದ ಪ್ರಶ್ನೆ ಮುಂತಾದವುಗಳನ್ನು ಕೆಚ್ಚಿನಿಂದ ಮತಿಯ ಹೊರೆಗಲ್ಲಿಗೆ ಹಚ್ಚಿ ನೋಡಬೇಕು. ದೇವಾಲಯದ ಪ್ರವೇಶದ ವಿಚಾರವಾಗಿ ಇರುವಂತಹ ಮಾತುಗಳಿದೆಯಲ್ಲ, ಅಂತ ಪ್ರವೇಶದ ಪ್ರಶ್ನೆ ಮುಂತಾದವುಗಳನ್ನ ಕೆಚ್ಚಿನಿಂದ ಮತಿಯ ಹೊರೆಗಲ್ಲಿಗೆ ಹಚ್ಚಿ ಬಹಳ ಕೆಚ್ಚು ಧೈರ್ಯದಿಂದ ಯಾಕೆ ಹೋಗ್ಬೇಕು ನಾವು ಅಲ್ಲಿಗೆ? ಹೋಗಿ ಏನು ಪ್ರಯೋಜನ? ಈ ಥರದ್ದೆಲ್ಲ ವಿಚಾರ ಮಾಡ್ಕೋಬೇಕು ನೋಡಿ. ಮೊನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದೆ ಒಬ್ಬರು ಕೃತವಿದ್ಯರಾದ ಗೌರವಸ್ಥರು ದೇವಾಲಯಕ್ಕೆ ಹೋಗಿ ಬಂದುದಕ್ಕೆ ಪ್ರತಿಯಾಗಿ ಸಂಪ್ರೋಕ್ಷಣೆಗೆ ಜುಲುಮಾನೆ ಕೊಡಬೇಕಾಗಿ ಬಂದಿತ್ತಂತೆ. ಸಂಪ್ರೋಕ್ಷಣೆ, ಅವ್ರು ಯಾರೋ ಒಬ್ರು ಕೃತವಿದ್ಯರಾದಂಥ ಗೌರವಸ್ಥರು ಹೋಗ್ಬಿಟ್ಟು ಬಂದಿದ್ದಕ್ಕೆ ಆ ದೇವಾಲಯವನ್ನು ಸ್ವಚ್ಛಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಜುಲುಮಾನೆ ಕೊಡಬೇಕಾಗಿ ಬಂತಂತೆ, ದಂಡವನ್ನು ಕೊಡಬೇಕಾಗಿ ಬಂತಂತೆ. ಅಯ್ಯೋ, ಅವ್ನು ಬಂದಿರೋದ್ರಿಂದ ಇಲ್ಲಿ ಮೈಲಿಗೆ ಆಗೋಗಿದೆ, ತೊಳೆಯಬೇಕು ಅಂತ ಅಂದ್ಬಿಟ್ಟು ಜುಲುಮಾನೆ ಕೊಡು. ಕಾರಣ ಅವರು ಅಸ್ಪೃಶ್ಯರ ಜಾತಿಗೆ ಸೇರಿದವರಂತೆ. ಅವರು ಅಸ್ಪೃಶ್ಯ ಜಾತಿಗೆ ಸೇರಿರೋ ಕಾರಣಕ್ಕೆ ಅವರು ಬಂದ್ಬಿಟ್ಟಿದ್ರು. ಈಗ ಅವರು ಬಂದಿರೋ ಕಾರಣಕ್ಕೆ ಸಂಪ್ರೋಕ್ಷಣೆಯ ಮೂಲಕ ಇದನ್ನ ನಾವು ಸರಿ ಮಾಡ್ಕೋಬೇಕು, ನೀರಾಗಿ ತೊಳ್ಕೊಂಡು ಅಂತ ಅಂದ್ಬಿಟ್ಟು ಜುಲುಮಾನಿಯನ್ನ ವಿಧಿಸ್ಕೊಂಡ್ರಂತೆ. ಅವರಿಗಿಂತಲೂ ಮೂಢರು, ಕೊಳಕರ, ದುಷ್ಟರ, ರೋಗಿಗಳು, ದುರಾಚಾರಿಗಳು ಆದ ಸ್ಪರ್ಶರೆನಿಸಿಕೊಂಡವರು ಗುಡಿಯೊಳಗೆ ಹೋದರೆ ಮೈಲಿಗೆಯಾಗುವುದಿಲ್ಲವಂತೆ. ಚೆನ್ನಾಗಿದೆ ನೋಡಿ. ಸ್ಪರ್ಶರೆಂದೆನಿಸಿಕೊಂಡವರು ಮೂಢರಾಗಿದ್ರು, ಕೊಳಕರಾಗಿದ್ರು, ದುಷ್ಟರಾಗಿದ್ರು, ರೋಗಿಗಳಾಗಿದ್ರು, ದುರಾಚಾರಿಗಳಾಗಿದ್ರು. ಗೊತ್ತಾಯ್ತಾ? ಅವರು ದೇವಸ್ಥಾನದೊಳಗೆ ಹೋದ್ರೆ ಯಾವುದು ಏನು ಆಗೋದಿಲ್ವಂತೆ, ಮೈಲಿಗೆನೆ ಆಗೋದಿಲ್ವಂತೆ. ಎಂಥ ದುರಂತಾರಿ! ಸ್ಪರ್ಶ ಯುವಕರು ತಮ್ಮ ಸಹೋದರನಿಗಾದ ಅವಮಾನ ತಮ್ಮದೆಂದು ಭಾವಿಸಿ ದೇವಾಲಯಗಳಿಗೆ ಹೋಗುವುದನ್ನೇ ಬಿಟ್ಟು ಹೊರಗೆ ಪ್ರಕೃತಿ ಸೌಂದರ್ಯದಲ್ಲಿ, ಉದಯಿಸುವ ಸೂರ್ಯನಲ್ಲಿ, ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ, ದರಿದ್ರ ನಾರಾಯಣನ ಸೇವೆಯಲ್ಲಿ ತಮ್ಮ ದೇವಾಲಯಗಳನ್ನು ಕಟ್ಟಿಕೊಂಡು ಮತದ ಅನೌದಾರ್ಯವನ್ನು ಮುರಿಯಬೇಕು. ಹೊರಗಡೆ ಇರುವಂತಹ ಪ್ರಕೃತಿ ಸೌಂದರ್ಯವನ್ನ ನೀವು ಗಮನಿಸ್ತಾ ಅಲ್ಲಿ ಅಸ್ಪೃಶ್ಯರಿಗಾಗುವಂಥ ಅವಿವೇಕಗಳನ್ನ ಗಮನಿಸ್ತಾ ಸ್ಪೃಶ್ಯರು ದೇವಸ್ಥಾನಕ್ಕೆ ಹೋಗುವಂತಹ ಯುವಕರು ಇವುಗಳನ್ನೆಲ್ಲ ವಿರೋಧಿಸ್ಬೇಕು ನೀವು ಅಂತ ಹೇಳ್ತಾ ಇರೋದು. ನೀವು ಅವಮಾನಿಸಿಕೊಂಡು ದೇವಾಲಯಕ್ಕೆ ಹೋಗದಿದ್ದರೆ ಏನಾಗುತ್ತದೆ? ನೀವು ಹಿಂಗೆಲ್ಲ ಅವಮಾನಿಸ್ಕೊಂಡು ದೇವಾಲಯಕ್ಕೆ ಹೋಗ್ಬೇಕಾದಂತ ಅಗತ್ಯ ಇದೆಯಾ? ಬೇಕಾಗಿಲ್ಲ ಅಲ್ವಾ? ನೋಡಿ, ಅದನ್ನ ಹೇಳ್ತಾ ಇರೋದು. ನೀವು ಅವಮಾನಿಸಿಕೊಂಡು ದೇವಾಲಯಕ್ಕೆ ಹೋಗದಿದ್ದರೆ ಏನಾಗುತ್ತದೆ? ಗುಡಿಯ ಕಲ್ಲಿನಲ್ಲಿ ದೇವರಿದ್ದಾನೆ ಎಂಬ ಭ್ರಾಂತಿ ನಿಮಗೇಕೆ? ಗುಡಿಯ ಕಲ್ಲಿನಲ್ಲಿ ದೇವರಿದ್ದಾನೆ ಅನ್ನುವಂಥ ಭ್ರಾಂತಿ ನಿಮಗೆ ಹಾಕ್ರಿ. ಆಯ್ತಾ? ಪ್ರಭುಲಿಂಗ ಲೀಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರದ ಕಾವ್ಯವನ್ನು ಬಿಟ್ಟು ಕೀರ್ತಿ ಪೂಜಾ ಲಾಭದಾಶಗಳಿಗೆ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದ ಸಿದ್ದರಾಮನನ್ನು ಕುರಿತು ನಮ್ಮ ಅಲ್ಲಮ ಪ್ರಭು ಒಂದು ಮಾತನ್ನ ಹೇಳ್ತಾರೆ. ಎಷ್ಟು ಸೊಗಸಾಗಿದೆ ನೋಡಿ ಅದು. ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು ಮಾಡಿಸಿ ಮಕರಿಸುವರು ಇವರು ಒಡ್ಡರಲ್ಲದೆ ಸಿದ್ಧರಲ್ಲ. ಮಕರಿಸುವರು ಇವರು ಮುಚ್ಚಿಬಿಡ್ತಾರೆ ನೋಡಿ. ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆ ಶಿಖರ ದೇಗುಲ ಮೂರ್ತಿಯನ್ನ ಮಾಡಿ ಮುಚ್ಚುವ ಬುದ್ಧಿ ಗೊತ್ತಿದೆಯಾ ಹೊರ್ತು ಇವರಿಗೆ, ಆವರಿಸುವಂತ ಬುದ್ಧಿ ಗೊತ್ತಿದೆಯಾ ಹೊರ್ತು ಮಕರಿಸುವ ಒಡ್ರಿ ಇವರು. ಅಲ್ಲೊಂದು ವಿಗ್ರಹವನ್ನು ಇಕ್ಕಿ ಅದಕ್ಕೆ ಗುಡಿಗೋಪುರಗಳನ್ನು ಕಟ್ಟುವಂತ ಕಲ್ಲು ಒಡ್ರೆ ಇವರು ಹೊರ್ತು ಸಿದ್ಧರಲ್ಲ ಅಂತ ಹೇಳ್ತಾರ. ಎಂದಿದ್ದಾನೆ ನಮ್ಮ ಅಲ್ಲಮ ಪ್ರಭು.
ಆ ಥರದ್ದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಡ್ಡತನದ ಕೆಲಸವನ್ನು ನಾವೇಕೆ ಮಾಡಬೇಕು? ಗುಡಿಯೊಳಗೆ ಹೋಗಿ ಮತದ ಮೌಢ್ಯಕ್ಕೂ ಪುರೋಹಿತರ ಸುಲಿಗೆಗೂ ಒಳಗಾಗುವುದಕ್ಕಿಂತ ದೂರವಾಗಿದ್ದುಕೊಂಡು ಎದೆಯ ದೇಗುಲದಲ್ಲಿ ಈಶ್ವರನನ್ನು ಇನ್ನಷ್ಟು ಅತಿಶಯವಾದ ಭಾವಭಕ್ತಿಯಿಂದ ಪೂಜಿಸಬಾರದೇ? ಅಸ್ಪೃಶ್ಯರನ್ನು ದೇವಾಲಯಗಳಿಗೆ ಪ್ರವೇಶ ಮಾಡಲು ಬಿಡಬೇಕೆಂದು ಹೇಳುತ್ತಿರುವುದು ಉಚ್ಚ ವರ್ಗದ ಹಿಂದೂಗಳ ಪರಿಶುದ್ಧತೆಗಾಗಿ ಮತ್ತು ದೃಷ್ಟಿ ವೈಶಾಲ್ಯ ಸಾಧನೆಗಾಗಿಯೇ ಹೊರತು ಹರಿಜನರ ಮೋಕ್ಷಕ್ಕಾಗಿಯಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇಡನ್ ಅಜೆಂಡಾ ಇವೆಲ್ಲವೂ ಕೂಡ ಮೇಲ್ವರ್ಗದವರ ಇಡನ್ ಅಜೆಂಡಾ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ. ಉಚ್ಚ ವರ್ಗದ ಹಿಂದೂಗಳ ಪರಿಶುದ್ಧತೆಗಾಗಿ ಮತ್ತು ದೃಷ್ಟಿ ವೈಶಾಲ್ಯ ಸಾಧನೆಗಾಗಿಯೇ ಹೊರತು ಹರಿಜನರ ಮೋಕ್ಷಕ್ಕಾಗಿ ಅಲ್ಲ. ಏನೋ ಅಸ್ಪೃಶ್ಯರನ್ನು ದೇವಾಲಯಗಳಿಗೆ ಪ್ರವೇಶ ಮಾಡಲು ಬಿಡಬೇಕೆಂದು ಹೇಳುತ್ತಿರುವುದು. ಅದಾಯ್ತು, ಅಸ್ಪೃಶ್ಯರನ್ನು ದೇವಾಲಯಗಳ ಒಳಗಡೆ ಬಿಡಬೇಕು ಅಂತ ಹೇಳ್ತಾ ಇರೋದು. ಅಯ್ಯೋ, ನಾವು ಎಷ್ಟು ವೈಶಾಲ್ಯರು ಅಂತ ತೋರಿಸ್ಕೊಳ್ಳೋದಕ್ಕೆ, ಅವರು ಅದನ್ನ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಹೊರತು ನಿಜವಾಗ್ಲಿ ಹರಿಜನೋದ್ಧಾರಕ್ಕಲ್ಲ ಅಂತ ಅಂದ್ಬಿಟ್ಟು ಕುವೆಂಪು ಅವ್ರು ಹೇಳ್ತಾ ಇರೋದು. ಹೊರಗಿನ ಸುಂದರ ಪ್ರಕೃತಿಮಯ ಜಗತ್ತು, ಅಂತರಂಗದ ದಿವ್ಯಭಾವಗಳ ಪ್ರಪಂಚವು, ಸರ್ವರಿಗೂ ಸುಲಭವಾದ ಮಹಾಪುರುಷರ ಕೃತಿಗಳಲ್ಲಿರುವ ಮಹದಾಲೋಚನೆಗಳು ನಮಗೆ ದೇವಸ್ಥಾನ. ಚೆನ್ನಾಗಿದೆ ನೋಡಿ, ಏನೇನೆಲ್ಲ ದೇವಸ್ಥಾನ ಆಗುತ್ತೆ ಅಂತ. ಹೊರಗಿನ ಸುಂದರ ಪ್ರಕೃತಿಮಯ ಜಗತ್ತು, ಅಂತರಂಗದ ದಿವ್ಯ ಭಾವಗಳ ಪ್ರಪಂಚವು, ಸರ್ವರಿಗೂ ಸುಲಭವಾದ ಮಹಾಪುರುಷರ ಕೃತಿಗಳಲ್ಲಿರುವ ಮಹದಾಲೋಚನೆಗಳು, ಇವು ನಮಗೆ ದೇವಸ್ಥಾನ. ಇವು ನಮಗೆ ದೇವಸ್ಥಾನಗಳಾಗಬೇಕು. ಪೂಜೆ, ಗುರು, ಮಂತ್ರ ಇವುಗಳೆಲ್ಲವೂ ಆಗಲಿ, ಪ್ರಯತ್ನಿಸುವವರಿಗೆಲ್ಲ ಆ ದರ್ಶನ ಲಭಿಸುವುದರಲ್ಲಿ ಸಂದೇಹವಿಲ್ಲ. ಪ್ರಯತ್ನಿಸುವವರಿಗೆ ಆ ದರ್ಶನ ಲಭಿಸುವುದರಲ್ಲಿ ಸಂದೇಹವಿಲ್ಲ. ಅದು ಸಿದ್ಧಿಸುವವರೆಗೂ ನಮಗಾಗಲಿ ನಮ್ಮ ದೇಶಕ್ಕಾಗಲಿ ಮೋಕ್ಷವಿಲ್ಲ, ಸುಖವಿಲ್ಲ, ಶಾಂತಿ ಇಲ್ಲ, ದಾಸ್ಯದಿಂದ ಬಿಡುಗಡೆ ಇಲ್ಲ. ಇದು ಬಹಳ ಮುಖ್ಯವಾದದ್ದು ಕುವೆಂಪು ಅವರ ವಿಚಾರ. ಇದನ್ನ ನಾವು ಯುವಕ ಮಿತ್ರರಲ್ಲಿ ಅನುರಣಿಸುವಂತೆ ಮಾಡಬೇಕು, ಅವರ ಅಂತರಂಗದಲ್ಲಿ ಮೊಳೆಯುವಂತೆ ಮಾಡಬೇಕು. ಅದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಯುವಕ ಸಹೋದರರೇ, ಯಾವ ಒಂದು ಸಂಪ್ರದಾಯದ ಸಂಕೋಚಕ್ಕೂ ಸಿಕ್ಕಿಕೊಳ್ಳಬಾರದು. ಆ ಕಾರಣಕ್ಕೆ ಯಾವ ಸಂಪ್ರದಾಯದ ಸಂಕೋಚಕ್ಕೂ ನೀವು ಸಿಲುಕಿಕೊಳ್ಳಬೇಡಿ, ಪ್ರಯೋಜನ ಇಲ್ಲ. ಯಾವ ಒಂದು ಪಂಥದ ಇಕ್ಕಟ್ಟಿಗೂ ಒಳಗಾಗಬಾರದು, ಯಾವ ಪಂಥದ ಇಕ್ಕಟ್ಟಿಗೂ ಒಳಗಾಗಬಾರದು. ಸರ್ವಧರ್ಮಗಳ ಸಾರವಾದ ಉದಾರ ದರ್ಶನವೊಂದನ್ನು ಕಂಡು ಕಟ್ಟಿಕೊಂಡು ಬಾಳಬೇಕು. ಅದು ಬಹಳ ಮುಖ್ಯವಾದದ್ದು. ಜಾತಿ, ಮತ, ದೇಶ, ಕಾಲಗಳ ಭೇದವಿಲ್ಲದೆ ಎಲ್ಲಾ ಮಹಾಪುರುಷರ ಜ್ಞಾನಗಂಗೆಗಳ ಮಂಗಳ ಸಂಗಮದಲ್ಲಿ ತೀರ್ಥಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಜಾತಿ, ಮತ, ದೇಶ, ಕಾಲಗಳ ಭೇದವಿಲ್ಲದೆ ಎಲ್ಲ ಮಹಾಪುರುಷರ ಜ್ಞಾನಗಂಗೆಗಳ ಮಂಗಳ ಸಂಗಮದಲ್ಲಿ, ಜ್ಞಾನಗಂಗೆಗಳ ಎಲ್ಲಾ ಮಹಾಪುರುಷರ, ಇವ್ರು ನಮ್ಮವರು ಅವರು ಇವರು ಅಂತಿಲ್ಲ, ಎಲ್ಲಾ ಮಹಾಪುರುಷರ ಜ್ಞಾನ ಗಂಗೆಗಳ ಮಂಗಳ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕು. ಅದು ಬಹಳ ಮುಖ್ಯವಾದದ್ದು. ಎಲ್ಲೋ ಹೋಗಿ ತೀರ್ಥ ಸ್ನಾನ ಮಾಡ್ತೀನಿ, ಅಲ್ಲಿ ಮುಳುಗ್ತೀನಿ, ಇಲ್ಲಿ ಮುಳುಗ್ತೀನಿ, ಇಲ್ಲಿ ಮುಳುಗಿದ್ರೆ ನನಗೆ ಪವಿತ್ರ ಅಂತೆ, ಅಲ್ಲಿ ಮುಳುಗಿದ್ರೆ ಪವಿತ್ರ ಅಂತ ಹೇಳಿ ಬಾಯಿ ಬಡ್ಕೊಳ್ಳೋದಲ್ಲ ರೀ. ನಾವು ನಿಜವಾಗ್ಲೂ ತೀರ್ಥ ಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕಾಗಿರೋದು ಎಲ್ಲಿ ಅಂತಂದ್ರೆ, ಜಾತಿ, ಮತ, ದೇಶ, ಕಾಲಗಳ ಭೇದವಿಲ್ಲದ ಎಲ್ಲಾ ಮಹಾಪುರುಷರ ಜ್ಞಾನಗಂಗೆಗಳ ಮಂಗಳ ಸಂಗಮದಲ್ಲಿ. ಎಲ್ಲ ಮಹಾಪುರುಷರ ಜ್ಞಾನಗಂಗೆ ಎಲ್ಲಿ ಸಿಕ್ಕುತ್ತೇನೆ? ಪುಸ್ತಕಗಳ ಮೂಲಕ, ಗ್ರಂಥಗಳ ಮೂಲಕ. ಮಹಾಪುರುಷರ ಜ್ಞಾನಗಂಗೆಗಳು ಅದು ಬಹಳ ಮುಖ್ಯವಾಗಿರಬೇಕು. ಯಾರೊಬ್ಬ ಕುಕವಿ ಬರ್ದಿತ್ತಾನೆ, ಯಾರೊಬ್ಬ ವಿವೇಕಿ ಬರ್ದಿತ್ತಾನೆ, ಅದಲ್ಲ, ಮಹಾಪುರುಷರ. ಅದು ಬಹಳ ಮುಖ್ಯವಾದದ್ದು. ಸೋದರರೇ, ಅಂತಹ ದರ್ಶನದ ಸಂಪಾದನೆ ಅಷ್ಟೇನು ದುಸ್ಸಾಧ್ಯವಲ್ಲ. ಆ ಥರದ್ದೊಂದು ದರ್ಶನ ಸಂಪಾದನೆ ಅಷ್ಟೇನು ದುಸ್ಸಾಧ್ಯವಲ್ಲ, ಅಸಾಧ್ಯವಾದದ್ದೇನಲ್ಲ, ಆಗತ್ತೆ. ಮತಭ್ರಾಂತಿಯನ್ನು ಬಿಟ್ಟು ಮತೀಯ ದೀವಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಡುವ ಸರ್ವರಿಗೂ ಅದು ಸುಲಭ ಸಾಧ್ಯ. ಅದೇನು ತುಂಬಾ ಕಷ್ಟ ಅಂತ ಅನ್ಕೊಂಬೇಡಿ, ಗೊತ್ತಾಯ್ತಾ? ಸೋದರರೇ, ಅಂತ ದರ್ಶನ ಸಂಪಾದನೆ ಅಷ್ಟೇನು ದುಸ್ಸಾಧ್ಯವಲ್ಲ.
ಮತಭ್ರಾಂತಿಯನ್ನು ಬಿಟ್ಟು ಮತಿಯ ದಿವಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಡುವ ಸರ್ವರಿಗೂ ಅದು ಸುಲಭ ಸಾಧ್ಯ. ಮತಿಯ ದೀವಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮತಭ್ರಾಂತಿಯನ್ನು ಬಿಟ್ಬಿಡ್ಬೇಕು. ಮತಭ್ರಾಂತಿಯನ್ನ ಬಿಟ್ಬಿಟ್ಟು ಮತಿಯ ದೀವಿಗೆಯನ್ನ ಕೈಯಲ್ಲಿ ಹಿಡ್ಕೊಂಡು ಹೊರಡುವಂತ ಸರ್ವರಿಗೂ ಅದು ಸುಲಭ ಸಾಧ್ಯ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ದರ್ಶನವನ್ನು ಪಡೆದ ಮೇಲೆ ನಮಗೆ ದೇವಸ್ಥಾನಗಳ ಅವಶ್ಯಕತೆ ಇರುವುದಿಲ್ಲ. ಆ ರೀತಿಯ ದರ್ಶನವನ್ನು ಪಡೆದ ಮೇಲೆ ನಮ್ಗೆ ದೇವಸ್ಥಾನಗಳ ಅಗತ್ಯ ಬೀಳಲ್ಲ ರೀ. ಇದು ಸ್ವತಃ ಕುವೆಂಪು ಅವರ ಬದುಕಿನ ಅನುಭವ. ದೇವನ ಶರೀರ ರೂಪಿಯಾದ ಜಗತ್ತೆಲ್ಲವೂ ದೇವಸ್ಥಾನವಾಗುತ್ತದೆ. ದೇವನ ಶರೀರ ರೂಪಿಯಾದ ಜಗತ್ತೆಲ್ಲವೂ ದೇವಸ್ಥಾನವಾಗುತ್ತದೆ. ಅಸ್ಪೃಶ್ಯರೆಂದು ಪರಿಗಣಿತರಾಗಿರುವ ಈಶ್ವರ ಶಿಶುಗಳು ಕಲ್ಲು ಕಟ್ಟಡದ ದೇವಸ್ಥಾನಗಳಿಗೆ ಹೋಗಿ ಭಕ್ತಿ ಪ್ರದರ್ಶನ ಮಾಡಿದ ಪಾಪಕ್ಕೆ ಆಮೇಲೆ ಸಂಪ್ರೋಕ್ಷಣೆಗಾಗಿ ಜುಲ್ಮಾನೆ ಕೊಡುವುದು ತಪ್ಪುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೇಳ್ತಾರೆ ನಾವು ಹೋಗೋದು ಬೇಡ, ಜುಲ್ಮಾನೆ ಕಟ್ಟೋದು ಬೇಡ ಅಂತ ಹೇಳ್ತಾರೆ. ಇಂತಹ ದಿವ್ಯ ದರ್ಶನದ ಪ್ರಾಪ್ತಿಗಾಗಿ ನಮಗೆ ಬೇಕಾಗುವ ಧೀರ, ಸ್ವತಂತ್ರ, ಉದಾರ, ಪ್ರತಿಭಾಪೂರ್ಣವಾದ ಬುದ್ಧಿಯನ್ನೇ ನಾನು ನಿರಂಕುಶ ಮತಿ ಎಂದು ಕರೆದಿದ್ದೇನೆ. ನಿರಂಕುಶ ಮತಿ ಅಂದ್ರೆ ಏನು? ಮೇಲಿಂದ ಮೇಲೆ ಉದ್ಗಾರ ತೆಗಿತಾ ಇದ್ದಾರೆ ಕುವೆಂಪು ಅವರು. ಇಂತಹ ದಿವ್ಯ ದರ್ಶನದ ಪ್ರಾಪ್ತಿಗಾಗಿ ನಮಗೆ ಬೇಕಾಗುವ ಧೀರ, ಸ್ವತಂತ್ರ, ಉದಾರ, ಪ್ರತಿಭಾಪೂರ್ಣವಾದ ಬುದ್ಧಿಯನ್ನೇ, ಬುದ್ಧಿ ಸರಿ, ಆ ಬುದ್ಧಿ ಹೆಂಗಿರ್ಬೇಕು? ಧೀರವಾಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು, ಉದಾರವಾಗಿರ್ಬೇಕು, ಪ್ರತಿಭಾಪೂರ್ಣವಾದಂತಹ ಬುದ್ಧಿಯಾಗಿರ್ಬೇಕದು. ನಾನು ನಿರಂಕುಶ ಮತಿ ಎಂದು ಕರೆದಿದ್ದೇನೆ. ಇಂಥದ್ದನ್ನ ನಾನು ನಿರಂಕುಶ ಮತಿ ಅಂತ ಕರೆದಿದ್ದೀನಿ ಅಂತ ಹೇಳ್ತಾ ಇರೋದು. ಧೀರ ಬುದ್ಧಿ ಇರಬೇಕು, ಸ್ವತಂತ್ರವಾದ ಬುದ್ಧಿ ಇರಬೇಕು, ಉದಾರ ಬುದ್ಧಿ ಇರಬೇಕು, ಪ್ರತಿಭಾಪೂರ್ಣವಾದಂಥ ಬುದ್ಧಿ ಇರಬೇಕು. ಆಗಿದ್ದಾಗ ಅದನ್ನ ನಿರಂಕುಶ ಮತಿ ಅಂತ ಕರೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ತಮ್ಮ ಮತ್ತು ಜಗತ್ತಿನ ಶ್ರೇಯಸ್ಸನ್ನು ಕೋರುವ ಯುವಕರೆಲ್ಲರೂ ನಿರಂಕುಶ ಮತಿಗಳಾಗಬೇಕು. ಆ ಕಾರಣಕ್ಕೋಸ್ಕರ ತಮ್ಮ ಮತ್ತು ನಿಮ್ಮ ಮತ್ತು ಜಗತ್ತಿನ ಶ್ರೇಯಸ್ಸನ್ನು ಕೋರುವ ಯುವಕರೆಲ್ಲರೂ ನಿರಂಕುಶ ಮತಿಗಳಾಗಬೇಕು. ಇದರಿಂದ ಅದ್ಭುತವಾದದ್ದನ್ನ ಸಾಧಿಸಲಿಕ್ಕೆ, ಕಂಡುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಆತ್ಮಶ್ರೀಯಾಗಿ ನಿರಂಕುಶ ಮತಿಗಳಾಗಿ ಎನ್ನುವಂಥ ಲೇಖನ ಇರಲಿ. ಮುಂದಿನ ಭಾಗದಲ್ಲಿ ಕುವೆಂಪು ಅವರು ಯಾವೆಲ್ಲ ವಿಚಾರಗಳನ್ನ ಹೇಳುವುದರ ಮೂಲಕ ಯುವಕರ ಮನಸ್ಸಿನಲ್ಲಿ ಆರೋಗ್ಯಪೂರ್ಣವಾದಂತಹ ವಿದ್ವತ್ಪೂರ್ಣವಾದಂಥ ಕಿಚ್ಚನ್ನ ಅಂಟಿಸಬಲ್ಲರು ಅನ್ನುವಂಥದ್ದನ್ನ ನಾವು ನೋಡೋಣ. ಅದ್ರ ಮೂಲಕ ಜಗತ್ತು ಸುಂದರವಾಗಿ ಕಾಣಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ನಂಬಿಕೆ ಮೂಲಕ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.